ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲಾಟು ರಾಜೀವ್ ಗಾಂಧಿ ವಸತಿ ಕಟ್ಟಿರುವಂಥ 1 BHK ಫ್ಲಾಟು. ಬಿಳಿ ಜಾಜಿದು ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ, ಇನ್ನೊಬ್ರು ಗೋವಿಂದಪುರದ ಮಾಹಿತಿ ಕೊಡಿ ಅಂತ ಕೇಳಿದರೆ ನಮ್ಮ ತಂಡಗೆ ಬಿಳಿ ಜಾಜಿ ನಾನು ಮೊನ್ನೆ ರೀಸೆಂಟಾಗಿ ವಿಸಿಟ್ ಮಾಡಿದ್ದೆ. ಸದ್ಯಕ್ಕೆ ಅಲ್ಲಿ ಕೆಲಸ ನಡೀತಾ ಇಲ್ಲ. ಗೋವಿಂದಪುರದಲ್ಲಂತೂ ಇದ್ದಿತ್ತು ಕೆಲಸ ನಡೀತಾ ಇಲ್ಲ. ಯಾಕೆಂದರೆ ಇಲ್ಲಿ ನಾನು ನಿಮಗೆ ತಿಳಿಸೋದು ಕಮೆಂಟಲ್ಲಿ ಪಾಪ ಬಿಳಿ ಜಾಜಿಯರು ಸುಮಾರು ಒಂದು ದಿವಸಕ್ಕೆ ಯಾರು ಒಬ್ಬರು ಕಮೆಂಟ್ ಹಾಕ್ತಾರೆ ಬಿಳಿ ಜಾಜಿದು. ಯಾಕಪ್ಪ ಅಂದರೆ ಅವ್ರಿಗೆ ದುಡ್ಡು ಕಟ್ಟಿರ್ತಾರೆ. 1 ಲಕ್ಷ ಕಟ್ಟಿರೋರು ಇದ್ದಾರೆ, 50,000 ಕಟ್ಟಿದ್ದಾರೆ. ಫ್ಲಾಟ್ಗಳು ಆಲ್ಮೋಸ್ಟ್ 80% ಬುಕ್ ಆಗಿದ್ದಾವೆ. ಅಲ್ಲಿ ನೋಡಿದ್ರೆ ಕೆಲಸ ಆಯ್ತಿಲ್ಲ. ಸುಮಾರು ಇದು ಬಿಳಿ ಜಾಜಿ 5 ವರ್ಷ ಆಗಿದೆ ಕೆಲಸ ನಿಂತು. ಎಂಥ ಫಲಾನುಭವಿಗಳಿಗೂ ಆತಂಕ ಇದ್ದೇ ಇರುತ್ತೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ರು. ಇನ್ನೂ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ದಲ್ಲೂ ಬಿಳಿ ಜಾಜಿಯರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಪ್ಡೇಟ್ ಬಂದರೆ ಖಂಡಿತವಾಗಿ ನಿಮಗೆ ಬಿಳಿ ಜಾಜಿದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬಿಳಿ ಜಾಜಿ ಅಂತ ಹೇಳ್ತಾ ಈಗ ಶುರು ಮಾಡೋಣ ಫ್ರೆಂಡ್. ಬಿಳಿ ಜಾಜಿ ಮತ್ತು ಗೋವಿಂದಪುರ ಇವೆರಡು ಏನಪ್ಪ ಅಂದರೆ ಅಕ್ಕಪಕ್ಕದಲ್ಲೇ ಇದ್ದಾವೆ. ಜಾಸ್ತಿ ಏನು ದೂರ ಇಲ್ಲ, ಒಂದೊಂದು ಸ್ವಲ್ಪ ದೂರದಲ್ಲಿ. ಸುಮಾರು ಒಂದು ದೊಡ್ಡ ಪ್ರಾಜೆಕ್ಟ್ ಅಂದರೆ ಇದು ಬಿಳಿ ಜಾಜಿ ಒಂದು 6,000 ಚಿಲ್ಲರೆ ಇಲ್ಲಿ ಫ್ಲಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ದೊಡ್ಡ ಪ್ರಾಜೆಕ್ಟ್. ಈಗ ಸದ್ಯಕ್ಕೆ ಕೆಲಸ ಶುರು ಮಾಡಿದ್ರೆ ಅದು ಫಿನಿಶಿಂಗ್ ಆಗೋಕ್ಕೆ 2 ಇಯರ್ಸ್ ಬೇಕು. ಅಷ್ಟು ದೊಡ್ಡ ಪ್ರಾಜೆಕ್ಟು. ಮೇಲಾಂಕದಲ್ಲಿ ಬೆತ್ತನಕೆರೆ ಫಸ್ಟು ಬಿಳಿ ಜಾಜಿ ಬೆತ್ತನಕೆರೆ 2 ದೊಡ್ಡ ಪ್ರಾಜೆಕ್ಟ್ಗಳು ಇವು. ಹಾಗಾಗಿ ಇದು ಸದ್ಯ ಬೆತ್ತನಕೆರೆಯಲ್ಲೂ ಸ್ವಲ್ಪ ಕೆಲಸ ನಡೀತಾ ಇದೆ. ಆದರೆ ಬಟ್ ಇಲ್ಲಿ ಬಿಳಿ ಜಾಜಿ ಸುಮಾರು 5 ವರ್ಷ ಆಯಿತು. ನನ್ನ ಕಣ್ಣಾಗಿ ವಿಡಿಯೋ ತೆಗೆದು ಒಂದು 10 ಸರಿ ಹೋಗಿದ್ದೀನಿ. ವಿಡಿಯೋ 1 ವರ್ಷಕ್ಕೆ 2 ಸರಿ ನಾನು ವಿಡಿಯೋ ತೆಗೆದುಕೊಂಡಾಗ ಒಂದು ನೂಲು ಅಳ್ಳಾಡಿಲ್ಲ. ಅದು ಸುಮಾರು ಒಂದು 4 ವರ್ಷದಿಂದ ಒಂದು ಇತ್ಲಿಂದ ಕಡ್ಡಿ ಹತ್ತಲಿಕ್ಕೆ ಆಗ್ತಾಯಿಲ್ಲ. ಅದು ಹೆಂಗೆ ಸ್ಟ್ರಕ್ ಆಗಿದೆ ಅಂದರೆ ಹಂಗೆ ಆಗಿದೆ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಸರ್ಕಾರ ಆದಷ್ಟು ಗಮನ ಹರಿಸ್ಬೇಕು. ಇದು ಇದೆ ಅಂತಲ್ಲ, ಸುಮಾರು ಕಡೆ ಎಲ್ಲ ನಿಂತಿದ್ದಾರೆ. ನಾನು ನಿಮ್ಗೆ ತಿಳಿಸೇ ಬಿಳಿ ಜಾಜಿ ಫಲಾನುಭವಿಗಳಿಗೆ ಎಲ್ಲರದ್ದು ಸಹ ಒಂದು ಹೋಗಿ ವಿಸಿಟ್ ಮಾಡಿ ಭೇಟಿ ಮಾಡಿ ಕೇಳಿ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಗೋವಿಂದಪುರದಲ್ಲಿ ಏನೂ ಇದೇ ಇಲ್ಲ. ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ, ಎಲ್ಲ ಕೆಲಸ ಮಾಡಿರ್ತಾರೆ ಫ್ರೆಂಡ್. ಎಲ್ಲ ಗೋವಿಂದಪುರದಲ್ಲಿ ಆಲ್ಮೋಸ್ಟ್ ಎಲ್ಲ ಆಫೀಸೇ ಇಲ್ಲ. ಒಂದು CC ಕ್ಯಾಮ್ರಾ ಇಲ್ಲ, ಆಫೀಸ್ ಇಲ್ಲ, ಇವರಿಲ್ಲ, ಸೆಕ್ಯೂರಿಟಿ ಗಾರ್ಡ್ಸ್ ಇಲ್ಲ, ಅಲ್ಲಿ ಏನಿಲ್ಲ, ಸುಮ್ಮನೆ ಪಾಳ್ಬಿಟ್ಟಿದ್ದಾರೆ. ಆದರೆ ಬಿಳಿ ಜಾಜಿಲಿ ಸೆಕ್ಯೂರಿಟಿಯರು ಇದ್ದಾರೆ. ಬಟ್ ಇಲ್ಲಿ ವರ್ಕ್ ನಡೀತಾ ಇಲ್ಲ. ನೀವು ಕೇಳಿದ್ರೆ ನಾವು ನೆಕ್ಸ್ಟ್ ತಿಂಗಳು ರೆಡಿ ಮಾಡ್ತೀವಿ, ನಾನು 3 ತಿಂಗಳು ಬಿಟ್ಟರೆ ಕೆಲಸ ಶುರು ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ತಿಳಿಸುತ್ತೆ ಹೊರತು ಕೆಲಸ ಚಾಲನೆ ಮಾಡ್ತಿಲ್ಲ. ಬಟ್ ಇಲ್ಲಿ ಸರ್ಕಾರ ತಿಳಿಸ್ತಾ ಇರೋದು ಇಷ್ಟೇ, ನಾವು ಸದ್ಯಕ್ಕೆ ಎಲ್ಲ ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಇತ್ತೀಚೆಗೆ ಪ್ರತಿಭಟನೆ ಜಾಸ್ತಿಗಳು ಆಗ್ತಾ ಇದ್ದಾವೆ. ಎಲ್ಲ ಫ್ಲಾಟ್ ಜನಗಳು ಅಲ್ಲಿ ರಾಜೀವ್ ವಸತಿ ನಿಯಮಕ್ಕೆ ಪ್ರತಿಭಟನೆಗಳು ಜಾಸ್ತಿ ಐತೆ. ನಮ್ಮ ಮನೆ ಪ್ರೆಷರ್ ಇರೋದಿಲ್ಲ. ಈ ಸರ್ಕಾರಕ್ಕೂ ಇದು ಗಮನ ಐತೆ, ಸರ್ಕಾರಕ್ಕೂ ಗಮನ ಬಂದಿದೆ. ಹಾಗಾಗಿ ಇಲ್ಲಿ ಕೊಡೋ ಚಾನ್ಸಸ್ ಇದ್ದಾವೆ. ತಿಳಿಸ್ತಾ ಇದ್ದಾರೆ ವಸತಿ ಸಚಿವ ಜಮೀರ್ ಅಹ್ಮದ್ ಅವರು. ಆದಷ್ಟು 26 ಎಂಡಿಂಗಲ್ಲೆಲ್ಲ ಕ್ಲೋಸ್ ಮಾಡಿಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇದು ಮೊದಲಿಗೆ ಈಗ ಏನು 90% 80% ಕೆಲಸ ಆಗಿದ್ದಾವೆ ಅವೆಲ್ಲ ಮೊದಲಿಗೆ ಪ್ರಾಮುಖ್ಯ ಕೊಡ್ತಾರಂತೆ. ಅದನಂತರ ಇವು ಒಂದೊಂದೇ ಸ್ಟೆಪ್ಪಲ್ಲಿ ನಾವು ರೆಡಿ ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ. ನೋಡೋಣ, ವೆಯ್ಟ್ ಮಾಡೋಣ. ಇಷ್ಟು ವರ್ಷ ಇದ್ದಾರೆ, ಇನ್ನೊಂದು ವರ್ಷದೊಳಗೆ ಏನಾಗಲ್ಲ. ಯಾಕೆಂದರೆ ನಾವು ಅಮೌಂಟ್ ಕಟ್ಟಿದ್ದೀವಿ, 1,50,000 ಅಮೌಂಟ್ ಕಟ್ಟಿದ್ದೀವಿ. ನಾವು ವೆಯ್ಟಿಂಗ್ ಮಾಡಲೇಬೇಕು. ಇಲ್ಲಿ ಏನೇ ಪ್ರೆಷರ್ ಮಾಡಿದ್ರು ಸರ್ಕಾರ ಕೆಲಸ ಶುರು ಮಾಡೋದ್ರಲ್ಲೇ ಮಾಡೋದು. ಹಾಗಾಗಿ ಇಲ್ಲಿ ಆದಷ್ಟು ಸರ್ಕಾರ ಹಣ ಬಿಡುಗಡೆ, ಈ ಬಜೆಟು ಮಾರ್ಚ್ ತಿಂಗಳಲ್ಲಿ ಬಜೆಟ್ ಬರುತ್ತಲ್ಲ, ಈ ಹಣ ಹಿಂಗಡೆ ಫ್ಲಾಟ್ಗಳು ರೆಡಿ ಮಾಡ್ಸೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಸರ್ಕಾರ. ಸರ್ಕಾರದಿಂದ ಕಾಂಟ್ರಾಕ್ಟರ್ಗೆ ಯಾವುದೇ ಥರ ದುಡ್ಡು ಬಂದಿಲ್ಲ. ಹಾಗಾಗಿ ಅವರೆಲ್ಲ ಕಡೆ ಕೆಲಸ ಸ್ಟ್ರಕ್ ಮಾಡಿದ್ದಾರೆ. ಈಗ ತಿಳಿಸ್ತಾ ಇದೆ, ಈ ಬಜೆಟ್ನಲ್ಲಿ ನಾವು ಮಾರ್ಚ್ ತಿಂಗಳಲ್ಲಿ ಬಜೆಟ್ ಇದೆಯಲ್ಲ, ಆ ಬಜೆಟಲ್ಲಿ ನಾವು ಅಮೌಂಟು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಅವಾಗ ಬಿಟ್ಟರೆ ನಂತರ ಇಲ್ಲಿ ನಿಂತಿರೋವು ಕೆಲಸ ಶುರು ಮಾಡ್ಬೋದು. ಯಾಕೆಂದರೆ ಈಗ ಬಜೆಟ್ನಲ್ಲಿ ಹಣ ಬಿಡಬೇಕು. ಮೇನು 1 ಲಕ್ಷ ವಸತಿ ಯೋಜನೆಗೆ ಇಷ್ಟು ಕೋಟಿ ಅಂತ ಬಜೆಟ್ನಲ್ಲಿ ಏನಾದ್ರು ಹಣ ಬಿಡುಗಡೆ ಮಾಡಿದ್ರೆ, ಈಗ ಬಜೆಟ್ ನಂತರ ಇದು ನಮ್ಮ ಕೆಲಸ ಶುರುವಾಗಾದರೆ ಏಪ್ರಿಲ್ ಮೇಲೋ ಶುರುವಾಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಹಣ ಸರ್ಕಾರ ಈಗ ಬಿಡಬೇಕು. ಇಷ್ಟು ವರ್ಷ ಬಿಟ್ಟಿರಲಿಲ್ಲ, ಹೋದ ವರ್ಷ ಬಜೆಟಲ್ಲಿ ನಮಗೆ ಕೊಟ್ಟಿರಲಿಲ್ಲ, ಈ ಬಜೆಟಲ್ಲಿ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಿಳಿ ಜಾಜಿ ಆಗಿರ್ಬೋದು, ಗಾಣಿಗಳ್ಳಿ ಆಗಿರ್ಬೋದು, ಏನು ನಿಂತಿದ್ದಾವೆಲ್ಲ ಕೆಲಸ ಪ್ರಾರಂಭ ಆಗ್ಬೋದು. ಕಾದು ನೋಡಬೇಕು ಬಜೆಟಲ್ಲಿ ಎಷ್ಟು ಹಣ ಬಿಡ್ತಾರೆ ಅಂತ. ಆದರೆ ಇಲ್ಲಿ ನೀವು ಫಲಾನುಭವಿಗಳು ಸ್ವಲ್ಪ ಸರ್ಕಾರಕ್ಕೆ ಗಮನ ಸಾಕಷ್ಟು ತರಬೇಕಾಗುತ್ತೆ.
ಅಂತಲೇ ಹೇಳ್ಬೋದು. ಫ್ರೆಂಡ್ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ಏನು ಒಂದು ವಸತಿ ನೀವು ಫ್ಲ್ಯಾಟ್ 2026 ಸರ್ಕಾರ ಅಷ್ಟೊಳಗೆ ರೆಡಿ ಮಾಡಿಸ್ಕೊಡಿಸ್ತೀವಿ. ಈಗ ಇರೋ ಅಂಥವು ಆದಷ್ಟು ಬೇಗ ಕೊಡ್ತೀವಿ. ರೆಡಿ ಇಲ್ಲದಂಥವು ಇನ್ನೊಂದು ಸಣ್ಣ ಪುಟ್ಟ ಕೆಲಸಗಳು ಇರ್ತವೆ, 1 ತಿಂಗಳು 2 ತಿಂಗಳು ಆದಂಥವು ಆದಷ್ಟು ನಾವು ಕೊಡ್ತೀವಿ. ಇನ್ನು ಮಿಕ್ಕಿ ಅಂಥವು ಸ್ಥಗಿತಗೊಂಡಿರೋವು ಕೆಲಸ ಪ್ರಾರಂಭ ಶುರು ಮಾಡ್ತೀವಿ ಅಂತ ತಿಳಿಸಿದರೆ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ವಿಡಿಯೋಸ್ ಮುಗಿಸ್ತಾ ಇದ್ವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.